ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನಿವತ್ತು ಏನು ಅಂದರೆ ಎಲ್ಲರ ಮನೇಲೂ ಕಾಕ್ರೋಚ್ದೆ ತುಂಬ ಕಾಟ. ಅದರಿಂದ ಇವತ್ತು ಕಾಕ್ರೋಚ್ ಹೋಗೋದಕ್ಕೆ ಮನೆಯಿಂದ ಒಂದು ಔಷಧಿ ಮಾಡ್ತಾಯಿದ್ದೀನಿ. ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಇದರಿಂದ ಇದು ನಿಟ್ಟ ಮೇಲಂತೂ ನನಗೆ ಫುಲ್ಲು ಮನೇಲಿ ಕಾಕ್ರೋಚೇ ಬರೋದಿಲ್ಲ. ನೀವು ಈ ಥರ ಟ್ರೈ ಮಾಡಿ. ಎಲ್ಲರ ಮನೆಯಲ್ಲೂ ಕಾಕ್ರೋಚ್ ಇದ್ದೇ ಒಂದು ಇಂದ ಕಾಕ್ರೋಚ್ ಬಂದೇ ಬರುತ್ತೆ. ನಾವು ಎಷ್ಟೇ ಮನೆಯನ್ನ ನೀಟಾಗಿ ಮಾಡ್ಕೊಂಡ್ರು ಕಾಕ್ರೋಚ್ ಇದ್ದರೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅಂದರೆ ಅಷ್ಟಿಷ್ಟು ಟೆನ್ಷನ್ ಆಗಲ್ಲ. ಅದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು. ಇದು ಮೈದಾ ಹಿಟ್ಟು. ಇದೇನು ಗೊತ್ತಾ, ಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ತಂದು ಒಣಗಿಸ್ಬಿಟ್ಟು ನೆರಳಲ್ಲೇ ಪುಡಿ ಮಾಡ್ಕೊಂಡಿರೋದು. ಇದು ಬೇವಿನ ಎಲೆದು ಪುಡಿ. ಇದು ನಿಂಬೆಹಣ್ಣು ಬೇಕೇ ಬೇಕು. ಇದು ಅಡುಗೆ ಸೋಡಾ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀರು ಮತ್ತು ಸಕ್ಕರೆ ಬೇಕೇ ಬೇಕು, ಆಯಿತಾ? ಯಾಕೆಂದರೆ ಮೈದಾ ಕಾಕ್ರೋಚ್ಗೆ ತುಂಬ ಮೈದಾ ಹಿಟ್ಟಿಟ್ಟರೆ ಅಂದರೆ ಅದು ಬರುತ್ತೆ. ಮೈದಾ ಅಂದರೆ ತುಂಬ ಇಷ್ಟಪಡುತ್ತೆ ಕಾಕ್ರೋಚು. ಸಕ್ಕರೆ ಸಿಹಿಗೆ ಮತ್ತು ಲೆಮನ್ ಹಾಕ್ತೀವಿ. ಇದೇನು ಅಂತ ಅಂದರೆ ಇದು ಬೋರಿಕ್ ಆಸಿಡು ಅಂತ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ನೋಡಿ ನೀವು. ಇದು ಏನು 35 ರುಪೀಸ್ ಇದೆ, 30 ರುಪೀಸ್ ಇದೆ. ಇದೊಂದು ಪಾಕೆಟ್ ಬೇಕು. ಒಂದಾದರೂ ಹಾಕಿ ಅರ್ಧ ಆದರೂ ಹಾಕಿ. ಬೋರಿಕ್ ಆಸಿಡು ಇದೊಂದು. ಇದರಲ್ಲೂ ಲೋಕಲ್ಲು ಬರುತ್ತೆ, ಒರಿಜಿನಲ್ಲು ಬರುತ್ತೆ. ನೋಡಿಬಿಟ್ಟು ತೊಗೊಳ್ಳಿ. ಲೋಕಲ್ ಅಂತ ಅಂದರೆ ಇಲ್ಲಿ ಬರೀ ನೇಮ್ ಇರುತ್ತೆ ಅಷ್ಟೇ, ಇಲ್ಲೆಲ್ಲ ಏನೂ ಇರೋದಿಲ್ಲ, ಸರಿನಾ? ನೋಡ್ಬಿಟ್ಟು ತೊಗೊಳ್ಳಿ. ಇದು ಹೆಂಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ನಾನು. ನೋಡಿ, ಫಸ್ಟು ಮೈದಾ ಹಿಟ್ಟು ಹಾಕೋಣ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಅಂದರೆ ಮನೆ ತುಂಬ ದೊಡ್ಡದಿದ್ದು ಎಲ್ಲ ಕಡೆಯೂ ಇಡಬೇಕು ಅಂತ ಅಂದರೆ ಮನೆ ಏನು ಪರವಾಗಿಲ್ಲ. ನಮ್ಮದೊಂದು ಸ್ವಲ್ಪ ಚಿಕ್ಕದಿದೆ ಅಂತ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ? ಇಷ್ಟು ಮೈದಾ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಸಿಟ್ಟಿಗೆ ಇಷ್ಟು ಹಾಕ್ಕೊಂಡಿದ್ದೀನಲ್ವ. ಈಗ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನಾನು. ಅಡುಗೆ ಸೋಡಾ ಹಾಕ್ಬಿಟ್ಟು ಇದು ಬೇವಿನ ಸೊಪ್ಪು ಏನಿದೆ ನೋಡಿ ಪುಡಿ, ಒಂದಿಷ್ಟು ಹಾಕ್ಕೊಳ್ತಾ ಇದ್ದೀನಿ, ಸರಿನಾ? ಬೇವಿನ ಸೊಪ್ಪು ಪುಡಿ ಹಾಕೋದ್ರಿಂದನೇ, ಯಾಕೆಂದರೆ ಯಾವುದೇ ಸಣ್ಣ ಪುಟ್ಟ ಹುಳಗಳು ಚಿಟ್ಟೆಗಳು ಅವೆಲ್ಲ ಇದ್ರೂ ಅಷ್ಟೇ ಬೇವಿನ ಎಲೆಯಿಂದ ಬರೋದಿಲ್ಲ, ಸರಿನಾ? ಅದಕ್ಕೆ ಬೇವಿನ ಎಲೆ ಹಾಕಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ, ಅಂತ. ಮನೇಲಿ ಮಕ್ಕಳೇನ ಇದ್ದರೆ ಮಕ್ಕಳು ಮುಂದೆ ಮಾಡೋದಕ್ಕೆ ಹೋಗಬೇಡಿ, ಮತ್ತು ಮಕ್ಕಳ ಕೈಗೆ ಸಿಗೋ ಥರನೂ ಇಡೋಕ್ಕೆ ಹೋಗಬೇಡಿ, ಸರಿನಾ? ಇದೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನನಗಿದ್ರಿಂದ ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆಲ್ಲ ಹೇಳ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಕೊಡ್ತಾ ಇರೋದು. ಮತ್ತು ಇವಾಗ ಬೋರಿಕ್ ಆಸಿಡ್ ಏನಿದೆ ಪುಡಿ ಇದಿದೆಯಲ್ಲ, ಇದನ್ನು ಒಂದು ಅರ್ಧ ಅಷ್ಟು ಹಾಕೋಬಿಡ್ತೀನಿ. ವಾರ್ಡ್ರೋಬ್ಗಳಲ್ಲಿ ಬೇಕಾದರೆ ಇಕ್ಬೋದು ನೀವು, ಸರಿನಾ? ಇಷ್ಟು ಸ್ವಲ್ಪ ಉಳಿಸ್ಕೊಳ್ತೀನಿ ಅಷ್ಟೇ. ಒಂದು ಪಾಕೆಟ್ ಫುಲ್ ಮುಂದೆ ಹಾಕಿದ್ದೀನಿ, ಎಮರ್ಜೆನ್ಸಿ ಇರಲಿ ಅಂತ ಅಂದ್ಬಿಟ್ಟು. ಲೆಮನ್ ಇದೆಯಲ್ಲ, ಲೆಮನ್ ಕಟ್ ಮಾಡಿಬಿಟ್ಟು ಬೀಜ ಬಿಟ್ಟು ಇನ್ನೆಲ್ಲನೂ ರಸನ ಹಾಕ್ಕೊಡಿ. ನಾನು 1 ನಿಂಬೆಹಣ್ಣು ಹಾಕ್ತಾಯಿದ್ದೀವಿ, ನೀವು ಬೇಕು ಅಂತಂದರೆ 2 ನಿಂಬೆಹಣ್ಣು ಹಾಕ್ಬೋದು. ಫ್ರೆಂಡ್ಸ್, 1 ನಿಂಬೆಹಣ್ಣಲ್ಲಿ ರಸ ಕಮ್ಮಿ ಇತ್ತು, ಅದಕ್ಕೆ ನಿಕ್ಬಿಟ್ಟ ನಿಂಬೆಹಣ್ಣು. ಸರಿ, ಆಮೇಲೆ ನೋಡಿ ಫ್ರೆಂಡ್ಸ್, ಸ್ಪೂನಲ್ಲೇ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಕೈಯಲ್ಲಿ ಮಾಡ್ಕೋಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಸಕ್ಕರೆಯಲ್ಲೂ ನೀರಿನ ಅಂಶ ಇದು ಹಾಕ್ಕೊಂಡಾಗ ಬಿಡುತ್ತೆ. ಅದರಿಂದ ನೋಡಿ ಇವಾಗ 1 ಸ್ಪೂನಷ್ಟು ನೀರು ಹಾಕ್ಕೊಳ್ತೀನಿ. ತುಂಬ ನೀರು ಜಾಸ್ತಿ ಹಾಕೋಣಕ್ಕೆ ಹೋಗ್ಬೇಡಿ. ಇದು ಏನು ಅಂತಂದರೆ ಸೋಡಾ ಹಾಕಿರೋದ್ರಿಂದ ಮತ್ತು ಸಕ್ಕರೆ ನಿಧಾನಕ್ಕೆ ಕರಗುತ್ತೆ. ಆಮೇಲೆ ತುಂಬ ಪಾಯಸದ ಥರ ಹಾಕ್ಬಿಟ್ಟು ಲಿಕ್ವಿಡ್ ಥರ ಸುರಿದೋಗ್ಬಿಡುತ್ತೆ. ನೀವು ಎಲ್ಲಿ ಅಣಿಸಿದ್ರೂ ಅಲ್ಲಿ ಫುಲ್ಲು ಹರ್ಕೊಬಿಡುತ್ತೆ. ಅದೆಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ, ಆಮೇಲೆ ಇದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆಯಲ್ಲಿ ನೀರಿನ ಅಂಶ ಬರುತ್ತಲ್ವ, ಬಿಟ್ಕೊಳ್ಳುತ್ತೆ. ಅದಕ್ಕೆ ನೋಡ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಟ್ಟಿಗಿರೋಂಗೆ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಹೆಂಗೆ ಉಕ್ಕುತ್ತೆ ಅಂದರೆ ದೋಸೆ ಹಸಿಟ್ಗಳು ನಾವು ಹುಳಿ ಬಂದಾಗ ಹೆಂಗೆ ಉಕ್ಕುತ್ತೆ ನೋಡಿ. ನೀರು ಜಾಸ್ತಿ ಹಾಕ್ಬಿಟ್ರೆ ಆ ಥರ ಉಕ್ಕುತ್ತೆ. ಉಂಡೆನೂ ಅಷ್ಟೇ, ನಾವು ಇಟ್ಟಿರೋ ಜಾಗದಲ್ಲೇ
ಅದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ಅದಕ್ಕೆ ನೋಡ್ಕೊಂಡು ನೀವು ಇದು ಮಾಡ್ಕೊಳ್ಳಿ. ಆಮೇಲೆ ತೆಳುವಾಗುತ್ತೆ. ಸ್ಟವ್ ಹತ್ರ ಮತ್ತು ಕಬೋರ್ಡ್ಗಳ ಹತ್ರ, ಸಿಂಕು ಮತ್ತು ಇದು ವಾಷಿಂಗ್ ಮಿಷಿನ್ನು ಇದ್ರ ಹತ್ರ ಎಲ್ಲ ಇಕ್ಕಿ ಸೋಫಾ ಕೆಳಗಡೆ ನೀರೇ ಚೆಲ್ಬಿಟ್ಟೆ ನಾನು. ನೋಡಿ ಈ ಥರ ಕಲಿಸ್ಕೋಬೇಕು. ಇದನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ಟು ಆಮೇಲೆ ನೀವು 10 ನಿಮಿಷ ಬಿಟ್ಟರೆ ನಿಮಗೆ ಗೊತ್ತಾಗುತ್ತೆ ಸಕ್ಕರೆ ಎಲ್ಲ ಕರಗಿರುತ್ತಲ್ವಾ, ಅದರಿಂದ ತುಂಬ ಗಟ್ಟಿ ಇರುತ್ತಾ ತೆಳ್ಳಗಿರುತ್ತಾ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಅವಾಗೇನ ಮತ್ತೆ ಏನಾದರೂ ಅದು ಗಟ್ಟಿ ಇತ್ತು ಅಂತಂದರೆ ನೀರು 1 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ. ಇಲ್ಲ ಅದೇನಾದರೂ ಕರೆಕ್ಟೇ ಇದರಲ್ಲೇ ಇದೆ ಅಂತ ಅಂದರೆ ಹಂಗೆ ಇಡಿ, ಸರಿನಾ. ಉಂಡೆ ಕಟ್ಟಾದರೂ ಇಡ್ಬೋದು. ಮತ್ತು ಗೋಡೆಗಳಿಗೂ ಅಷ್ಟೇ ಅಲ್ಲಲ್ಲೇ ಅಡುಗೆ ಮನೆ ಕಿಚನಲ್ಲಿ ಟೈಲ್ಸ್ ಇರುತ್ತಲ್ವ, ಸ್ಟಿಕ್ ಮಾಡಿ, ಏನಾಗೋದಿಲ್ಲ, ಅಸಹ್ಯವಾಗಿ ಏನೂ ಕಾಣೋದಿಲ್ಲ. ಕಾಕ್ರೋಚ್ಗಿಂತ ಹಿಂಸೆ ನೋಡುತ್ತಾ ಇದೆಲ್ಲ. ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಇದು ಮಾಡ್ಕೋಬೋದು. ಇಷ್ಟು ಹಾಕ್ಬಿಟ್ಟು ಇದನ್ನು ಒಂದು 10 ನಿಮಿಷ ನೆನೆಯಾಗಿ ಬಿಡ್ತೀನಿ. 10 ನಿಮಿಷ ಆದಮೇಲೆ ಇದೇನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ಸರಿನಾ ಫ್ರೆಂಡ್ಸ್. ಇದು ನೆನೀಲಿ, ಸಕ್ಕರೆ ಎಲ್ಲ ಕರಗಿಬಿಟ್ಟು ನೆನೀಲಿ, ಇದೇನಾಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಇಡೋದು. ಇದನ್ನೆಲ್ಲ ಮಾಡಬೇಕಾದ್ರೆ ಮಕ್ಕಳು ಹುಷಾರು ಫ್ರೆಂಡ್ಸ್. ಇದು ನೋಡಿ ಯಾವ ಥರ ಉತ್ತಿದೆ ಅಂತ ಅಂದ್ಬಿಟ್ಟು ಅದು ಇನ್ನೂ ಮೇಲುಗಡೆ ಬರುತ್ತೆ. ಅದು ಉಕ್ತಾಯ್ತೆ. ಯಾಕೆ ಅಂತಂದರೆ ನಾವು ಅಡುಗೆ ಸೋಡಾ ಹಾಕಿದ್ದೀವಲ್ವ, ಅದರಿಂದ ಈ ಥರ ಉಕ್ಕುತ್ತೆ. ಈ ಥರ ಇದು ಚೆನ್ನಾಗಿ ಮಿಕ್ಸ್ ಆಗಿ ಬಿಡಬೇಕು. ನೋಡಿ ಹೆಂಗೆ ಉಕ್ಕುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟು ಜಾಸ್ತಿ ಆಗಿದೆ ಅಂತ. ಈಗ ಬಂದು ತಿರುಗಿಸಿ ಇದ್ರೊಳಗಡೆ ಏನಿಲ್ಲ, ಸೋಡಾ ಹಾಕಿರೋದ್ರಿಂದ ನೋಡಿ ಈ ಥರ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ, ಅದು ಉಪ್ಪಲ್ಲಿ ಮತ್ತೆ ಮಿಕ್ಸ್ ಮಾಡಲಿ. ಇವಾಗ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನಾವು ಮನೆಯಲ್ಲಿ ಇಡ್ಬೋದು. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲೆಲ್ಲ ಕಾಕ್ರೋಚ್ ಹೋದ್ಮೇಲೆ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಈ ಥರ ಎತ್ಕೊಂಡು ನೋಡಿ ಹಿಂಗಿದೆಯಲ್ಲ, ಇಷ್ಟಿದ್ದಪ್ಪ ಎತ್ಕೊಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಕ್ಕೋದು. ಕೈಯಲ್ಲೇ ಇಡಿ, ಪರವಾಗಿಲ್ಲ. ನೋಡಿ ಈ ಥರ ಇಡಿ, ಸರಿನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.